ಹಾಯ್ ಹಲೋ ಅಣ್ಣಂದ್ರೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾವೊಂದು ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ಅಲರ್ಟ್ ಮೆಷಿನದಲ್ಲಿ ಎಲ್ಲರೂ ಎಡಿಟ್ ಮಾಡೋದು ಹೇಗೆ ಅಂತ ಇದ್ದೀರಾ. ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಕಾಟ್ ಮಾರ್ಕನ್ನು ಓಪನ್ ಮಾಡ್ಕೊಂಡು ನೋಡ್ಕೊಂಬೋಗಲ್ಲಿ ಇದನ್ನ ಸೈಜ್ ಸೆಟ್ ಮಾಡ್ಕೋಬೇಕು. ನೀವು ಇದನ್ನ ಸೆಟ್ ಮಾಡ್ಕೊಂಡು ಇದನ್ನ ಸೆಟ್ ಮಾಡ್ಕೊಂಡು ಹೋದ ತಕ್ಷಣ ಈ ತರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಕಾಟ್ ಮಾರ್ಕ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಗ್ಯಾಲರಿ ಕಾಣುತ್ತೆ, ಫೋಟೋಸ್, ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಫೋಟೋಸ್ ಬರುತ್ತೆ. ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ನಾನು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ ತಕ್ಷಣ ಇದಕ್ಕೊಂದು ಎಫೆಕ್ಟ್ ಹಾಕ್ಬೇಕಲ್ವಾ. ಯಾವ ಥರ ಎಫೆಕ್ಟಪ್ಪ ಅಂತಂದರೆ, ನಿಮಗೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಎಫೆಕ್ಟು ಬೇಕು ಆ ಎಫೆಕ್ಟುಗಳು ಹಾಕ್ಬೋದು. ನಾನು ಕಲಿಸೋಕ್ಕೋಸ್ಕರ ಈ ಎಫೆಕ್ಟನ್ನು ಹಾಕ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು, ಆರ್ ಅಂತಿದೆ ಅಲ್ವಾ, ಇಲ್ಲಿ ಇಂಗ್ಲೀಷ್ ಓದಕ್ಕೆ ಬರಲ್ಲ ನನಗೆ. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಹಲವಾರು ಎಫೆಕ್ಟ್ಗಳು ಬರ್ತವೆ. ನಿಮಗೆ ಯಾವ ಎಫೆಕ್ಟ್ ಇಷ್ಟ ಆಗುತ್ತೋ ಆ ಎಫೆಕ್ಟ್ನ ಸೆಟ್ ಮಾಡ್ಕೊಳ್ಳಿ. ನಾನು ಈ ಎಫೆಕ್ಟ್ನ ಸೆಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸೆಟ್ ಮಾಡ್ಕೊತೀನಿ ನಾನು. ಇದನ್ನು ಸೆಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಈ ಥರ ಬರುತ್ತೆ. ಇದು ಈ ಥರ ಮಾಡ್ಕೊಂಡು ನೀವು ಎಷ್ಟು ನೈಸ್, ಇಷ್ಟ ಆದರೆ ಇಷ್ಟು, ಇಷ್ಟ ಆದರೆ ಇಷ್ಟು. ಈ ಪೂರ್ತಿಯಾಗಿ ಈ ಕಡೆ ಸರಿಸ್ತೀನಿ ನೋಡಿ. ನಾನು ಈ ಕಡೆ ಸರಿಸ್ತೀನಿ. ಈ ಕಡೆ ಸರಿಸಿ ಆದ ತಕ್ಷಣ ಇಲ್ಲಿ ಮೂಲೆಯಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು, ಇದನ್ನು ಒಂದು ಚುಕ್ಕಿ, ಇಷ್ಟು ಚುಕ್ಕಿ ಇಡಬೇಕು. ಇಷ್ಟು ಚುಕ್ಕಿ ಇಟ್ಟು ಇಷ್ಟೊಂದು ಚುಕ್ಕಿ ಇಡಬೇಕು. ಚುಕ್ಕಿಟ್ಟು ಲಾಸ್ಟ್ನೇದಾಗಿ ಇಲ್ಲಿ ಒಂದು ಚುಕ್ಕಿ ಇಟ್ಟು ಲಾಸ್ಟ್ನೇದಾಗಿ ಇಲ್ಲಿ ಒಂದು ಚುಕ್ಕಿ ಇಡಬೇಕು. ಲಾಸ್ಟಿಗೆ ಇಲ್ಲೊಂದು ಚುಕ್ಕಿ ಇಡಬೇಕು. ಈ ಚುಕ್ಕಿ ಏನು ಇದೆ ಅಲ್ವಾ, ಈ ಚುಕ್ಕಿನ ಈ ಥರ ಹೀಗೆ ಸ್ವೈಪ್ ಮಾಡಬೇಕು. ಈ ಥರ ಸ್ವೈಪ್ ಮಾಡಿದ ತಕ್ಷಣ ಮುಂದಿನ ಚುಕ್ಕಿಯಲ್ಲಿ ಪೂರ್ತಿಯಾಗಿ ಲಾಸ್ಟ್ನೇದಾಗಿ ಪೂರ್ತಿಯಾಗಿ ಈ ಕಡೆ ಇಷ್ಟು ತರಿಸ್ಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಈಗ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಈ ಥರ ಆದ ತಕ್ಷಣ ಮತ್ತು ಇದಕ್ಕೆ ಇನ್ನೊಂದು ಥರ ಎಫೆಕ್ಟು ಹಾಕ್ಬೇಕಪ್ಪ ಅಂತಂದರೆ ಹಲವಾರು ಎಫೆಕ್ಟ್ಗಳಿದ್ದಾವೆ. ಈ ಥರ ಕ್ಲಿಕ್ ಮಾಡಬೇಕು, ಮತ್ತು ಈ ಥರ ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವ ಎಫೆಕ್ಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರೋ ಆ ಎಫೆಕ್ಟನ್ನು ನೀವು ಹಾಕ್ಬೋದು. ನಿಮ್ಗೆ ಕಲಿಸೋಕ್ಕೋಸ್ಕರ ನಾನು ಈಗ ಒಂದೇ ಎಫೆಕ್ಟ್ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಎಫೆಕ್ಟನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಿನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೆಟ್ ಆಯಿತು. ಈ ಥರ ನಿಮ್ಮ ಒಂದು ಅಲರ್ಟ್ ಮೋಷನ್ ಅಪ್ಲಿಕೇಶನ್ನಲ್ಲಿ ನೀವು ಸ್ವಂತ ಎಡಿಟನ್ನು ಮಾಡ್ಕೋಬೋದು.